ಹಂದಿ ಸಾಗಾಣಿಕೆಗಾರರು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಹಂದಿಗಳನ್ನು ಸಾಗಾಣಿಕೆದಾರರು ತಲಾಂತರದಿಂದ ಹಂದಿ ಸಾಗಾಣಿಕೆ ಉದ್ಯೋಗ ಮಾಡಿಕೊಂಡು ತಮ್ಮ ಕುಟುಂಬಗಳನ್ನು ಸಾಗಿಸುತ್ತಿದ್ದಾರೆ. ಹಂದಿಗಳಿಂದ ಬರ್ತಕ್ಕಂಥ ಆದಾಯದಿಂದ ಉಪಜೀವನ ಸಾಗಿಸುತ್ತಾ ಬಂದಿರುವುದರಿಂದ ಬೇರೆ ಕಡೆಯಿಂದ ಯಾವುದೇ ಥರದ ಆದಾಯ ಆಸ್ತಿ ಇರುವುದಿಲ್ಲ. ಕಾರಣ ಇದು ಮೂಲ ಉದ್ಯೋಗದಿಂದ ನಮ್ಮನ್ನು ವಂಚಿತರನ್ನಾಗಿ ಮಾಡಲು ಮಹಾನಗರ ಪಾಲಿಕೆ ಮುಂದಾಗಿದ್ದು, ನಮ್ಮ ಹಂದಿಗಳನ್ನು ಈ ಹಿಂದೆ 1,000 ಹಂದಿಗಳನ್ನು ವಿಷ ಹಾಕಿ ಕೊಂದಿದ್ದಾರೆ. ಆದ್ದರಿಂದ ಅದಕ್ಕೆ ಇದುವರೆಗೆ ಪರಿಹಾರ ಸಿಕ್ಕಿಲ್ಲ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಕಾರಣ ಇದರಿಂದ ನಮ್ಮ ಕುಟುಂಬಗಳು ಬೀದು ಪಾಲಾಗುತ್ತಿದ್ದು, ಇದರಿಂದ ನಮಗೆ ಬೇರೆ ಉದ್ಯೋಗ ಇಲ್ಲವೇ ಇದ್ದರಿಂದ ಪ್ರತಿಯೊಂದು ಕುಟುಂಬಗಳಿಗೆ ಒಬ್ಬರಿಗೆ ಮಹಾನಗರ ಪಾಲಿಕೆಯಲ್ಲಿ ಯಾವುದಾದರೊಂದು ಉದ್ಯೋಗ ಪೂರೈಸಬೇಕು ಮತ್ತು ಹಂದಿಗಳನ್ನು ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಹಾಗೆ ಸಾಗಾಣಿಕೆ ಮಾಡಲು ಅವಕಾಶ ಕಲ್ಪಿಸಬೇಕು. ಮತ್ತು ಪಾಲಿಕೆಯಲ್ಲಿ ನಡೆದ ಸಭೆಯಲ್ಲಿ ಹಂದಿಗಳನ್ನು ಪಾಲಿಕೆ ಆಯುಕ್ತರು ನಿನ್ನೆ ನಡೆದ ಪಾಲಿಕೆಯ ಸಭೆಯಲ್ಲಿ ಹಂದಿಗಳನ್ನು ಹಿಡಿದು ಬೇರೆ ಕಡೆಗೆ ಸಾಗಿಸುವುದಾಗಿ ಪಾಲಿಕೆ ಆಯುಕ್ತರು ಎಚ್ಚರಿಕೆ ನೀಡಿದ್ದಾರೆ. ಇದನ್ನು ಕೂಡಲೇ ಕೈ ಬಿಡಬೇಕೆಂದು ವಿನಂತಿಸಿಕೊಂಡರು. ಒಂದು ವೇಳೆ ನಮ್ಮ ಬೇಡಿಕೆಗಳಿಗೆ ಈಡೇರಿಸದಿದ್ದರೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮುಂದುವರಿಯುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಾಗ ಭೇಟಿಯಾದ ಶಾಸಕ ಫಿರೋಜ್ ಶೇಟ್ ಅವರ ಮುಂದೆ ತಮ್ಮ ಅಳಲು ತೋಡಿಕೊಂಡರು. ಅವರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಫಿರೋಜ್ ಶೇಟ್, ವ್ಯವಸಾಯ ಇದ್ರ ಬಗ್ಗೆ ಒಂದು ಡೌನ್ಫಾಲ್ ಅಂದರೆ ಏರಿಯಾದವರು ಮನೆಯದವ್ರದ್ದು ಕಂಪ್ಲೇಂಟ್ ಭಾಳ ಬಂದಿತ್ತು. ಇಲ್ಲೇ ನಮ್ಮ ಏರಿಯಾದಲ್ಲಿ ಇರಬಾರ್ದು, ಅವ್ರದ್ದು ಕರೆಕ್ಟ್, ಇವ್ರದ್ದು ವ್ಯವಸಾಯ ಇದೆ, ಇವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗ್ತದೆ. ನಮ್ಮದು ಒಂದು ಪ್ರಪೋಸಲ್ ಇದೆ, ಇವ್ರಿಗೆ ಅವ್ರು ರೆಡಿ ಮಾಡ್ತಾರೆ, ಒಪ್ಕೊಂಡಿದ್ದಾರೆ. ಒಂದು 15-20 ಎಕರೆ 30 ಎಕರೆ ಜಾಗ ಸಿಟಿ ಹೊರಗೆ ಇವ್ರ ಅಸೋಸಿಯೇಷನ್ಗೆ ನಾವು ಅಲಾಟ್ ಮಾಡಿಸಿ ಅಲ್ಲೇ ಅವ್ರು ಬಿಗ್ ಫಾರ್ಮಿಂಗ್ ಮಾಡಿದ್ರೆ ಒಂದು ಡೆವಲಪ್ಮೆಂಟ್ ಒಳ್ಳೆ ಆಗ್ತೈತಿ, ಒಂದು ಸಿಸ್ಟಮ್ಯಾಟಿಕ್ ಗ್ರೋತು ಆಗ್ತೈತಿ. ಅದರ ಜೊತೆ ನಮ್ಮ ಹೋಟೆಲ್ಸ್ದು ವೇಸ್ಟ್ ನಾವು ಸೆಗ್ರಿಗೇಟ್ ಮಾಡಿ ಫುಡ್ ವೇಸ್ಟ್ ಏನಿರ್ತೈತಿ ಅಲ್ಲೇ ಡಂಪ್ ಮಾಡೋದು ಒಂದು ಪ್ರಪೋಸಲ್ ಮಾಡಿ ಅವು ಅವಕಾಶ ಮಾಡಿ ನಾವು ಕೊಡ್ತೀವಿ. ಅದನ್ನು ನಾವು ಮಾಡಿಕೊಡ್ತೀವಿ. ತಾವು ಒಂದು ಒಳ್ಳೆ ಪ್ರಪೋಸಲ್ ರೆಡಿ ಮಾಡಿ DC ಸಾಹೇಬ್ ಹತ್ರ ಮನವಿ ಕೊಟ್ಟು ನಾನು ಸ್ವಲ್ಪ ಜೊತೆ ಬರ್ತೀನಿ, ಮನವಿ ಕೊಟ್ಟು ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಒಂದು ಜಾಗ ತಗೊಂಡು ತಾವು ಅಲ್ಲೇ ಒಳ್ಳೆ ರೀತಿಯಿಂದ ವ್ಯವಸಾಯ ಮಾಡಿರಿ ಆ್ಯಂಡ್ ಬಿಕಮ್ ಸಕ್ಸಸ್ಫುಲ್ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ. ಥ್ಯಾಂಕ್ ಯು ಸರ್. ಧನ್ಯವಾದ. ಮಹಿಳಾ ಒಕ್ಕೂಟದ ಜಿಲ್ಲಾ ಸಂಚಾಲಕಿ ಸುಂದರವ್ವ ಕಟ್ಟಿಮನಿ, ಸಂಗಪ್ಪ ರಾಯಪ್ಪ ಹುದಲಿ, ನಾಗಪ್ಪ ತಮ್ಮಣ್ಣ ಕಡ್ಲಿ, ದೀಪಕ್ ವೆಂಕಪ್ಪ ಶಾಪೂರ್, ಹನುಮಂತ್ ಭೀಮಪ್ಪ ಹನುಮಸಾಗರ್ ಸೇರಿದಂತೆ ವಿವಿಧ ಸಂಘಟನೆ ಪದಾಧಿಕಾರಿಗಳು, ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.